ಏನು ಮಾಮೂಲಿ ಅವ್ರ ಕ್ಷೇತ್ರ ಅವ್ರು ಗೆದ್ದವ್ರೆ. ಇವರು ಮೈತ್ರಿ ಆಗಿದ್ದರು, ಬಿ ಜೆ ಪಿನಲ್ಲಿ ಇದಿಲ್ಲ. ದೇವೇಗೌಡರಿಗೆ ಬೆಲೆ ಇಲ್ದಿದ್ದಾಗ ಮಾಡಿಬಿಟ್ರು. ಏನಪ್ಪ ಮಾಡೋದು? ಈಗ ನಿಖಿಲ್ ಅವರು ಆ ಕ್ಷೇತ್ರದಲ್ಲಿ ನಿಂತಿದ್ದು ಇವರಿಗೆ ಪ್ಲಸ್ ಆಯ್ತು ಅನ್ಸುತ್ತೆ ನಿಮಗೆ? ಇಲ್ಲ, ನಿಖಿಲ್ಗಿನ ಬೇರೆ ಕ್ಯಾಂಡಿಡೇಟ್ನ ನಿಲ್ಲಿಸ್ಬೋದಾಗಿತ್ತು, ನಿಲ್ಲಿಸಿಲ್ಲ. ಏನು ಮಾಡ್ತೀರಾ? ಒಳ್ಳೆ ಕ್ಯಾಂಡಿಡೇಟ್ ಹಾಕ್ಬೇಕಾಯ್ತು ಮೈತ್ರಿ ಇದರಿಂದ, ಸರ್ಕಾರದಿಂದ ಹಾಕಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ ಬನ್ನಿ. ಯಾಕೆ ಸರ್ ನಿಖಿಲ್ ಇಲ್ಲಿ ಬರೀತಾರೆ ಸರ್? ಇನ್ನೂ ಹೆಂಗಲ್ಲ ಅವರು, ಇನ್ನೂ ಎಕ್ಸ್ಪೀರಿಯನ್ಸ್ ಇರೋರು ಇದ್ರಲ್ಲ ಅವರು ಇದರಲ್ಲಿ. ಬೇರೆಯವ್ರನ್ನ ಯಾರು ಹಾಕ್ಬೋದಾಗಿತ್ತಲ್ಲ, ಜೆ ಡಿ ಎಸ್ಸಿಂದ ಇನ್ನೂ ಇದ್ರಲ್ಲ ಘಟಾನುಘಟಿಗಳು, ಹಾಕ್ಬೋದಾಗಿತ್ತು. ಏನೋ ಒಂಥರ ರಾಜಕೀಯ, ಏನು ಹೇಳೋಕ್ಕಾಗಲ್ಲ ಸರ್, ಅಷ್ಟೇ. ಯಾಕೆ ಸರ್ ನಿಖಿಲ್ ಅವ್ರು ಯಾಕೆ ಗೆಲ್ಲಕ್ಕೆ ಆಗ್ತಿಲ್ಲ ಅಂತ? ಈಗ ಸ್ವಲ್ಪ ಮೂರನೇ ಸರಿ ಸೋಲಾಗಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಕುಮಾರಸ್ವಾಮಿ ಅವರು ಕ್ಷೇತ್ರ ಬಿಟ್ಕೊಟ್ಬಿಟ್ರು, ಹೋದರು. ಕುಮಾರಸ್ವಾಮಿ ಇದ್ರೆ ಚೆನ್ನಾಗಿರೋದು. ಅವಾಗ ಯಡಿಯೂರಪ್ಪ ಸರ್ಕಾರ ಕೊಟ್ಬಿಟ್ಟಿದ್ರು, ಎಲ್ಲ ಎಲ್ರಿ ಬರ್ತಾಯಿದ್ರು ಹೇಳ್ರಿ, ಅಲ್ವೇನ್ರಿ? ನುಡಿದಂತ ನಡೆದಂಗಿದ್ರೆ ಹೋಗಿರೋದು. ನಡೆದಿಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ಅನ್ಭವಿಸ್ಬೇಕು ಇವಾಗ. ಮಾಡಿದುಣ್ಣ ಮಾರಾಯ ಅಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಯೋಗೇಶ್ ಅವರು ಅವರ ಪ್ರಾಮಾಣಿಕತೆಗೆ ಸಿಕ್ಕಿದ ಗೆಲುವು ಅನ್ಸುತ್ತಾ? ಇಲ್ಲ ಏನಿಲ್ಲ, ಚನ್ನಪಟ್ಟಣದಲ್ಲಿ ಮುಸ್ಲಿಂ ಹೋರಾಟೆಲ್ಲ ಎಲ್ಲ ಅಲ್ಲಿ ಹೋಯ್ತು ಅಷ್ಟೇ. ಮುಸ್ಲಿಮರು ನಮ್ಮವ್ರಿಗೆ ಹಾಕಲ್ಲ, ನಮ್ಮವರು ಅವರು ಅಂತೇನಿಲ್ಲ. ಅಲ್ಲಿ ಓಟ್ರು ಡಿವೈಡ್ ಆಯ್ತು ಅಷ್ಟೇ. ಗೌಡ್ರುಗಳೆಲ್ಲ ಸ್ವಲ್ಪ ಏನೋ ಜಮೀರ್ ಅಹಮದ್ ಅವ್ರು ಮಾತಾಡಿದ್ರಲ್ಲ, ಸ್ವಲ್ಪ ಏನೋ ಎಲ್ಲ ಉಲ್ಟಾ ಆಗಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ ಬನ್ನಿ, ಗೆಲ್ಸೋಣ ಅವಾಗ. ಇವ್ರಿಗೊಂದು ಸ್ವಲ್ಪ ದಿವಸ, ಅವ್ರಿಗೊಂದು ಸ್ವಲ್ಪ ದಿವಸ, ಎಲ್ಲರಿಗೂ ಒಂದೊಂದು ದಿವಸ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಇದ್ದೇ ಇರ್ತದೆ, ನಡೀತದೆ ಬಿಡಿ. ಅಂದರೆ ಯೋಗೇಶ್ ಅವರು ವ್ಯಕ್ತಿಯಾಗಿ ಗೆದ್ರ ಇಲ್ಲ ಪಕ್ಷದಿಂದ ಗೆದ್ರೆ ಅಂತ ನಿಮಗೆ? ನನಗೆ ಗೊತ್ತಿರೋಂಗೆ ಪಕ್ಷದಿಂದನೇ ಗೆದ್ದಿರೋದು. ವ್ಯಕ್ತಿಯಾಗಿ ಅಂತ ಹೇಳೋಕ್ಕಾಗಲ್ಲ, ಪಕ್ಷದಿಂದ ಗೆದ್ದಿದ್ದಾರೆ. ಅಂದರೆ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ಯಾರು ನಿಂತ್ಕೊಂಡು ಗೆಲ್ತಾರೆ ಅಂತ ನಿಮಗೆ? ಏನು ಡಿ ಕೆ ಸುರೇಶ್ ಅವ್ರು ನಿಲ್ಸಿದ್ರೆ ಗೆಲ್ತಾಯಿದ್ರು. ಡಿ ಕೆ ಸುರೇಶ್ ಅವರು ಪಕ್ಕ ನಮಗೆ. ಇನ್ನು ಹೇಳ್ಬೇಕಂದ್ರೆ ಡಿ ಕೆ ಸುರೇಶ್ ಅವರೇ ನಿಂತ್ಕೊಂಡು ಗೆದ್ದಿದ್ರೆ ಇನ್ನೂ ಖುಷಿಯಾಗಿರೋದು ನಮಗೆ, ಅಲ್ವಾ? ಅಷ್ಟೇ, ಇನ್ನೇನು ಬೇರೆ ಏನು ಹೇಳೋಕ್ಕಾಗಲ್ಲ. ಯೋಗೇಶ್ವರ್ ಗೆಲ್ಲೇಬೇಕಾಗಿತ್ತು. ಅವರು ಸ್ಥಳೀಯವಾಗಿ ಅಲ್ಲಿರೋವಂಥ ವ್ಯಕ್ತಿಗಳು ಅಲ್ವಾ, ಮನೆ ಮಗ ಅವರು, ಚನ್ನಪಟ್ಟಣ ಮನೆ ಮಗ, ಅವ್ರು ಗೆಲ್ಲೇಬೇಕಾಗಿದ್ದಂದ್ರೆ. ಇವರು ಇಲ್ಲಿಂದ ಹೋಗಿ ಅಲ್ಲೋಗಿ ಮಾಡ್ತೀನಿ ಅನ್ನೋದು ಸುಳ್ಳಿದೆ. ಹಾಗಾಗಿ ಗೆದ್ದಿರೋದ್ರಲ್ಲಿ ಅದೇನು ದೊಡ್ಡ ಇಶ್ಯೂ ಅಲ್ಲ. ಈ ಜಮೀರ್ ಹೇಳಿಕೆ ಆಗಲಿ ಇನ್ನೊಂದಾಗಲಿ ಯಾವುದೇ ಎಫೆಕ್ಟ್ ಆಗಿಲ್ಲ. ದೇವೇಗೌಡರು ಹೋಗ್ಬಾರ್ದಾಯಿತು. ಅಲ್ಲಿ ಸ್ಥಳೀಯವಾಗಿ ಯಾರು ಕಾರ್ಯಕರ್ತರಿದ್ರು ಅವ್ರನ್ನ ಬಿಟ್ಟಿದ್ರೆ ಅವ್ರು ಗೆಲ್ಲೋಕ್ಕೆ ಚಾನ್ಸಸ್ ಇತ್ತು. ಇದೇ ಎಫರ್ಟ್ ಅವಾಗ ಹಾಕಿದರೆ ದಳ ಗೆಲ್ಲೋ ಚಾನ್ಸಸ್ ಇತ್ತು. ಬಟ್ ಈ ಬೇರೆ ಮನೆ ಮಕ್ಕಳಿಗೆ, ಮಗನಿಗೆ ಮಾಡ್ಕೊಂಡು ಹೋದರೆ ಏನು ಪ್ರಯೋಜನ ಇಲ್ಲ, ಇಲ್ವಾ? ನಾನು, ನನ್ನ ಮಗ, ನನ್ನ ಮೊಮ್ಮಗ ಈ ಥರದವ್ರಿಗೆ ಮಾಡಿದ್ರೆ ಸ್ಥಳೀಯವಾಗಿ ಓಡಾಡಿದಂಥ ಕಾರ್ಯಕರ್ತರು ಏನಾಗಬೇಕು, ಅಲ್ಲೂರ? ಹಾಗಾಗಿ ಯೋಗೇಶ್ವರ್ ಗೆದ್ದಿದ್ದು ಒಳ್ಳೇದಾಯಿತು. ಮುಂದಿನ ದಿನಗಳು ನಿಖಿಲ್ಗೆ ಒಳ್ಳೇದಾಗಲಿ. ನಾವು ಇನ್ನೂ ಯುವಕ ಆ ಕ್ಷೇತ್ರದಲ್ಲಿ ನಿಖಿಲ್ ಅವರು ನಿಲ್ಬಾರ್ದು ಇತ್ತಲ್ಲ. ಬಟ್ ಆ ಕ್ಷೇತ್ರದಲ್ಲಿ ಅದೇ ದಳದ ಕಾರ್ಯಕರ್ತನ ಇದ್ನಲ್ಲ, ಅವ್ರನ್ನೇ ನಿಲ್ಲಿಸ್ಬೋದಾಗಿತ್ತಲ್ಲ. ಸಾಬ್ರಾಗಲಿ ಯಾರೋ ಒಬ್ಬನ್ನ, ಅಲ್ಲಿ ಕಾರ್ಯಕರ್ತ ಅಂತ ಒಬ್ಬ ಇದ್ದಲ್ಲ, ಯಾರೇ ಒಬ್ಬ ವ್ಯಕ್ತಿ ನಿಲ್ಬೋದಾಗಿತ್ತಲ್ಲ. ಒಬ್ಬ ಸೀನಿಯರ್ ಮೋಸ್ಟ್ ಕಾರ್ಯಕರ್ತ ಇರ್ತಾನಲ್ಲ, ಅಲ್ಲಿ ನಿಲ್ಲಿಸ್ಬೋದಾಗಿತ್ತಲ್ಲ. ಅವ್ರನ್ನೇ ನಿಲ್ಲಿಸಿ ಇದೇ ಎಫರ್ಟಲ್ಲಿ ಹಾಕಿದ್ರೆ ಗೆದ್ಕೊಂಡಿರೋನು. ಅವನು ಮನೆ ಮಗನಾಗಿರ್ತಾ ಇದ್ದ. ಅಷ್ಟೊಂದು ಅಂತರದಲ್ಲಿ ಗೆಲ್ತಾ ಇರಲಿಲ್ಲ. ಬಟ್ ಫೋರ್ ಫಿನಿಶಿಂಗಲ್ಲಿ ಇರೋದು, ಅಲ್ಲೂರ? ಅಂದರೆ ಅದೇ ಕ್ಷೇತ್ರದ ಜನ ಆಗಿದ್ದರೆ ಹೌದು, ಫೈಟ್ ಇರೋದು, ಖಂಡಿತವಾಗಿ ಫೈಟ್ ಇರೋದು. ಬಟ್ ಅದು ಕಾರಣ ನಮಗೆ ಗೊತ್ತಿಲ್ಲ ಸರ್, ಅದು ದೇವೇಗೌಡರನ್ನೇ ಕೇಳಬೇಕು. ಇವರು ಪ್ರಾಮಾಣಿಕವಾಗಿ ಅಂದರೆ ಯೋಗೇಶ್ ಅವರ ಗೆಲುವು ಪ್ರಾಮಾಣಿಕತೆಯಿಂದ ಅವರು ಹೌದೌದು ಹೌದು. ಗೌಡ್ರುಗಳು ಯಾರು ಅವ್ರನ್ನ ಕೈ ಹಿಡ್ದಿಲ್ಲ ಬಿಡಿ. ಈ ಸಾರಿ ದಳದವ್ರಿಗೆ ಯಾರು ಅಷ್ಟೊಂದು ಎಫೆಕ್ಟ್ ಆಗಿಲ್ಲ. ಅಲ್ಲ, ಅಂದರೆ ಒಂದಷ್ಟು ಜನ ದುಡ್ಡು ಕೊಟ್ಟು ವೋಟ್ ಮಾಡ್ಕೊಂಡಿದ್ರು ಅಂತ? ಇಲ್ಲ, ಈ ಚನ್ನಪಟ್ಟಣದ ಜನ ಎಲ್ಲ ಬುದ್ಧಿವಂತರಿದ್ದಾರೆ. ಅವ್ರಿಗೇನು ನಾವೇನು ಹೇಳ್ಕೊಡೋಷ್ಟಿಲ್ಲ. ಅವರು ಸುಮಾರು ಎಲೆಕ್ಷನ್ಗಳು ನೋಡಿದ್ದಾರೆ. ಹಾಗಾಗಿ ಯೋಗೇಶ್ವರ್ ಗೆದ್ದಿರೋದ್ರಲ್ಲಿ ದೊಡ್ಡ ಇಶ್ಯೂ ಅಲ್ಲ. ಎಲ್ಲ ಚುನಾವಣೆ ಅಂದಮೇಲೆ ಕೊಟ್ಟೆ ಕೊಡ್ತಾರೆ. ಇವರೇನು ಕಷ್ಟಪಟ್ಟು ಬೇವ್ರು ಸುರಿಸಿ ಎತ್ಕೊಂಡೋಗಿ ಬಂಡವಾಳ ಹಾಕಿರಲ್ಲ. ಅಲ್ಲಿ ಕದ್ದಿರ್ತಾರೆ, ಅದು ಕದ್ದಿದ್ದ ದುಡ್ಡನ್ನೇ ಅಲ್ಲಿ ಹಾಕಿರ್ತಾರೆ, ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ, ಅಲ್ಲೂರ? ಇವರೇನು ಸೆಕೆಂಡಿಗೆ ಸುರಿಸಿ ಏನೋ ಮಣ್ಣೆತ್ತಿ ತಗೊಂಬಂದು ರೋಡ್ಗೆ ಹಾಕಿದರೆ ಹೌದಪ್ಪ ಅನ್ಬೋದು. ಅಲ್ಲಿ ಕದ್ದಿರೋ ದುಡ್ಡನ್ನ ಕದ್ದಿದ್ದೆ ಎತ್ಕೊಂಡೋಗಿ ಜನಕ್ಕೆ ಹಾಕ್ತಾರೆ, ಅಷ್ಟೇ ಬಿಟ್ಟರೆ ಇನ್ನೇನಿದೆ ಹೇಳಿ? ಏನೇನು ಬದಲಾವಣೆಗಳು ಇನ್ನು ಆಗ್ಬಿಟ್ಟು ಅದೇ ಕೆರೆ ನೀರು ಕೆರೆಗೆ ಚೆಲ್ಲಿ. ಯೋಗೇಶ್ವರ್ ಹಿಂದಿನ ದಿನಗಳು ಚೆನ್ನಾಗಿ ಅವ್ರು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಆಲ್ರೆಡಿ ಅಲ್ಲಿರೋ ಕ್ಷೇತ್ರದ ವಾರಲ್ಲಿ ನೀರು ಆಗ್ಬೋದು, ಇನ್ನೊಂದು ಆಗ್ಬೋದು. ಏನೇ ದೇವೇಗೌಡರು ಅವಾಗ ಎಫೆಕ್ಟ್ ಆಗಿದ್ರು ಅವರು ಜನ್ರೇಷನ್ನು ಬದಲಾಗಿದ್ದಾರೆ. ಈಗೆಲ್ಲ ಭಾಳಷ್ಟು ಬದಲಾಗಿದ್ದಾರೆ.
ಗೌಡ್ರು ಇದರಲ್ಲಿ ನಾನೇ ಗೌಡ್ರು ಅನ್ನೋ ಆಗಲ್ಲ ಈಗೆಲ್ಲ ಬದಲಾವಣೆ ಆಗಿದೆ. ಜನರ ನಂಬಿಕೆ ಉಳಿಸ್ಕೋತಾರೆ. ಈಗೆಲ್ಲ ಕಷ್ಟ ಇದೆ, ಆದರೆ ಯೋಗೇಶ್ವರ್ ಉಳಿಸ್ಕೊಳ್ತಾರೆ. ಮುಂದಿನ ದಿನಗಳು ವಕೀಲರು ಇದಕ್ಕೆ ಅವರೊಂದು ಒಳ್ಳೆ ಲೀಡ್ರ್ ಆಗ್ತಾರೆ ಮುಂದಿನ ದಿನಗಳು.